ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿಜಯಂಬೂರ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಚರ್ಚೆಯ ವಿಷಯ ಕಲ್ಯಾಣವಾಗದ ಕರ್ನಾಟಕ. ಕರ್ನಾಟಕದ ಅಭಿವೃದ್ಧಿ ಶೂನ್ಯ. 7 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಇನ್ನು ಮರೀಚಿಕೆ. KKRDBಗೆ ಅನುದಾನ ಬಿಡಿಗಾಸೂ ಇಲ್ಲ. ಘೋಷಿಸಿದ್ದು 5,000 ಕೋಟಿ, ಕೊಟ್ಟಿದ್ದು ಬಿಡಿಗಾಸೂ ಇಲ್ಲ. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ರಾಜ್ಯ ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ. ಕರ್ನಾಟಕ ಅಂದ ತಕ್ಷಣನೇ ನಮಗೆ ನೆನಪಾಗುವಂಥದ್ದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೆಯೇ ವಿಜಯಪುರ. ಈ 7 ಜಿಲ್ಲೆಗಳಲ್ಲಿ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿನೇ ಕರ್ನಾಟಕ ಸರ್ಕಾರ KKRDB ಒಂದು ಅಭಿವೃದ್ಧಿ ಮಂಡಳಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದರ ಪೂರ್ಣ ಹೆಸರು. ಆದರೆ ಈ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಅನುದಾನವನ್ನು ಪ್ರತಿ ಬಜೆಟ್ನ ಸಂದರ್ಭದಲ್ಲೂ ಕೂಡ ಅನುದಾನವನ್ನು ಕೊಡಲಾಗುತ್ತೆ. ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರೂ ಕೂಡ ಅಲ್ಲಿ ಅಭಿವೃದ್ಧಿ ಮಾತ್ರ ಇನ್ನು ಮರೀಚಿಕೆಯಾಗಿ ಉಳಿದಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಪ್ಕೊಳ್ಳೇಬೇಕಾದಂಥ ವಾತಾವರಣ ಇವತ್ತು ಇದೆ. ನಾನು ಕೆಲ ದಿನಗಳ ಹಿಂದೆ ಅಷ್ಟೇ ಒಬ್ಬ ಹಿರಿಯ ನಿವೃತ್ತ IAS ಅಧಿಕಾರಿಯನ್ನು ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ಹಾಗೆಯೇ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು. ಉತ್ತರ ಕರ್ನಾಟಕ ಮತ್ತು ಕರ್ನಾಟಕದ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ, ಜೊತೆಗೆ ಅಲ್ಲಿಯ ಜನರ ಅಸಹಾಯಕತೆಯನ್ನು ಬಳಸಿಕೊಳ್ಳುವಂಥ ರಾಜಕಾರಣಿನ ತೆವಲಿನ ರಾಜಕಾರಣ ಏನಿದೆ, ಇದು ಇವತ್ತು ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಭಾಗದ ಅಥವಾ ಏನು ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈ ಭಾಗಗಳ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ 7ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ಬಜೆಟನ್ನು ಮಂಡನೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮಡಿಲಿಗೆ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಅಲ್ಲಿ ದೊಡ್ಡ ಜೀರೋ ನಮ್ಮ ಕಣ್ಣಿಗೆ ರಾಚುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಒಂದು ಕಡೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ, ವಿಜಯಪುರ, ಈ ಥರದ 7 ಜಿಲ್ಲೆಗಳೇನಿದ್ದಾವೆ, 7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕೂಡ ಚಕಾರವನ್ನು ಎತ್ತುತ್ತಾ ಇಲ್ಲ. ಆ ಜನರ ಅಭಿವೃದ್ಧಿ ಇವರಿಗೆ ಬೇಕಾಗಿಲ್ಲ, ಕೇವಲ ರಾಜಕಾರಣ ಅಷ್ಟೇ ಇವರಿಗೆ ಬೇಕಾಗಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕೆ ಅಂದರೆ ಈ ಬಜೆಟ್ನಲ್ಲಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಿಂದಿನ ಬಜೆಟ್ನಲ್ಲಿ 2024-25ನೇ ಸಾಲಿನ ಬಜೆಟ್ನಲ್ಲಿ 5,000 ಕೋಟಿ ರೂಪಾಯಿಯನ್ನು ಈ 7 ಜಿಲ್ಲೆಗಳಿಗೆ, ಏನು ಬೀದರು, ಗುಲ್ಬರ್ಗ ಇರ್ಬೋದು, ಹಾಗೆಯೇ ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ, ವಿಜಯಪುರ, ಈ 7 ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಕರ್ನಾಟಕದ ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಹಣವನ್ನು ಮೀಸಲಿಟ್ಟಿದ್ರು. ಬಜೆಟ್ನಲ್ಲಿ ಅಲೋಕೇಶನ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಈ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಈ KKRDB ಅಡಿಯಲ್ಲಿ ನಾವು ಡೆವಲಪ್ಮೆಂಟನ್ನು ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಹಣವನ್ನು ಮೀಸಲಿಟ್ಟಿದ್ರು. ಆದರೆ ಇಲ್ಲಿ ಎಷ್ಟು ಹಣ ಈ ಒಂದು ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ರೆ ನಯಾ ಪೈಸೆ ಹಣವನ್ನು ಕೂಡ ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಈಗ ಮತ್ತೆ 2025-26ನೇ ಸಾಲಿನ ಬಜೆಟನ್ನು ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಂಡನೆ ಮಾಡ್ತಾ ಇದ್ದಾರೆ. ನಾನು ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ್ದ ಕೀರ್ತಿ ನನಗೆ ಸೇರಬೇಕು ಅನ್ನುವಂಥದ್ದನ್ನು ಅವರು ಏನು ತಮ್ಮ ಗಿನ್ನಿಸ್ ದಾಖಲೆಯಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಆದರೆ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿ ನೋಡಿದ್ರೆ ಅಲ್ಲಿ ಯಾವ ರಾಜಕಾರಣಿಗಳ ಬಳಿಯೂ ಕೂಡ ಉತ್ತರ ನಮಗೆ ಸಿಕ್ಕೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಬಜೆಟ್ ಅನ್ನುವಂಥದ್ದು ಕೇವಲ ಕಾಗದ ಪತ್ರಗಳ ದಾಖಲೆ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬಜೆಟ್ನಲ್ಲಿ ಏನು ಅಲೋಕೇಶನ್ ಅನ್ನು ಮಾಡುತ್ತೆ ಸರ್ಕಾರ, ಅಲೋಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಕಾಗದ ಪತ್ರಗಳಿಗೆ ಅಥವಾ ಬಜೆಟ್ ಪುಸ್ತಕಕ್ಕೆ ಮಾತ್ರ ಸೀಮಿತನಾ? ಮತ್ತು ಯಾವ ಪುರುಷಾರ್ಥಕ್ಕೆ ಬಜೆಟನ್ನು ಮಾಡಬೇಕು? ಈಗ ಬರ್ತಕ್ಕಂಥ ಬಜೆಟ್ನಲ್ಲೂ ಕೂಡ ಎಲ್ಲ ಇಲಾಖೆಗಳಿಗೂ ಕೂಡ ಇರ್ತಕ್ಕಂಥ 43 ಇಲಾಖೆಗಳಿಗೂ ಕೂಡ ಏನು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಥವಾ ಯಾರೇ ಮುಖ್ಯಮಂತ್ರಿಗಳಾಗಿರಲಿ ಪ್ರತಿ ಇಲಾಖೆಯ ಅಧಿಕಾರಿಗಳನ್ನು ಕರೆದು, ಜೊತೆಗೆ ಏನು SCP TSP ಹಂಚಿಕೆ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಅಥವಾ OBC ಸಮುದಾಯಗಳಿಗೆ ಹಂಚಿಕೆ ಸಂಬಂಧಪಟ್ಟ ಹಾಗೆ ವಿವಿಧ ಸಮುದಾಯಗಳ ಸಂಘಟನೆಯ ಮುಖಂಡರುಗಳನ್ನು ಕೂಡ ಕರೆದು
ಏನೇನು ಆಗಬೇಕು, ಸಮುದಾಯಗಳಿಗೆ ಏನೇನು ಅಗತ್ಯತೆ ಇದೆ, ಸೊ ಅವರ ಬೇಡಿಕೆಗಳೇನು, ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಅವರ ಅವಲೋಕನವನ್ನು ಮಾಡಿ ಏನು ಆಗಬೇಕಾಗಿದೆ ಅನ್ನುವಂಥದ್ದನ್ನು ಮನಗಂಡೇ ಬಜೆಟನ್ನು ಮಂಡನೆ ಮಾಡಲಾಗ್ತಾ ಇದೆ. ಆದರೆ ಪ್ರತಿ ವರ್ಷ ಬರೀ ಇದೇ ಆಗ್ತಾ ಇದೆ ಹೊರತು ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ ಅಂತೇಳಿ ನೋಡಿದ್ರೆ ಎಲ್ಲೂ ಕೂಡ ಅದಕ್ಕೆ ಉತ್ತರ ಸಿಕ್ಕೋದೇ ಇಲ್ಲ. ಹಾಗಾದರೆ ಯಾವ ಪುರುಷಾರ್ಥಕ್ಕೆ ಈ ಬಜೆಟನ್ನು ಮಂಡನೆ ಮಾಡಬೇಕು ಅನ್ನುವಂಥದ್ದು ಇವತ್ತು ನಾವು ನಮ್ಮ ಚಾನಲ್ನ ಮೂಲಕ, ಪ್ರಜಾಧ್ವನಿ ಚಾನಲ್ನ ಮೂಲಕ ಜನಸಾಮಾನ್ಯರ ಬಳಿಗೆ ಬಜೆಟ್ನ ನಿಮ್ಮ ನಿರೀಕ್ಷೆಗಳೇನು ಅಂತ ಹೇಳಿ ಕೇಳುವಂಥ ಸಂದರ್ಭದಲ್ಲಿ ಜನರ ಮನದಾಳವನ್ನು ಅರ್ಥ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಕೆಲವು ವಿಚಾರಗಳನ್ನು ಮುಟ್ಟಿಸಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಕೆಲವರು SCPTSP ಹಣ ಇರ್ಬೋದು, ಅಥವಾ ವಾಲ್ಮೀಕಿ ಹೆಸರಿನಲ್ಲಿ ಏನೋ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಅಥವಾ ದಿನಬಳಕೆಯ ವಸ್ತುಗಳನ್ನು ನೀವು ಬೆಲೆಯನ್ನು ಕಡಿಮೆ ಮಾಡಬೇಕು, ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು, ತೆರಿಗೆ ಸಂಗ್ರಹ ಆಗ್ತಾ ಇದ್ರೂ ಕೂಡ ಇಲ್ಲಿ ಜನರಿಗೆ ಹೊರೆ ಆಗ್ತಾ ಇದೆ, ಹಾಗಾಗಿ ಈ GST ಹಣದವನ್ನು ಸಂಗ್ರಹ ಮಾಡುವಂಥದ್ದು ಏನು ಪ್ರಮಾಣ ಏನಿದೆ ಸೊ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಹುತೇಕರು ಹೇಳ್ತಾ ಇರುವಂಥದ್ದು ಈ ಬಜೆಟ್ನಲ್ಲಿ ಕೊಡ್ತಕ್ಕಂಥ ಹಣ ನಿಜಕ್ಕೂ ಜನರಿಗೆ ತಲುಪ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಇದು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಅರಿವು. ಹಾಗಾದರೆ ರಾಜಕಾರಣಿಗಳಿಗೆ ಈ ಅರಿವಿಲ್ವಾ? ಸೊ ಯಾವ ಪುರುಷಾರ್ಥಕ್ಕೆ ಇವರು ಬಜೆಟನ್ನು ಮಂಡನೆ ಮಾಡ್ತಾರೆ? ನಮ್ಮ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿಬಿಡ್ತು, ನಾವು ಉದ್ಧಾರ ಮಾಡಿಬಿಟ್ಟಿದ್ದೀವಿ ಇಡೀ ಕರ್ನಾಟಕವನ್ನು ಅಂತ ಹೇಳ್ತಾರೆ. ಆದರೆ ಕಲ್ಯಾಣ ಕರ್ನಾಟಕದ ಉದ್ಧಾರ ಇನ್ನೂ ಆಗಿಲ್ಲ. ಉದ್ಧಾರ ಆಗೋದು ಬೇರೆ ವಿಚಾರ. ಆದರೆ KKRDBಗೆ 5,000 ಕೋಟಿ ರೂಪಾಯಿಯನ್ನು ಅಲೋಕೇಶನನ್ನು ಮಾಡಿ ಬಿಡಿಗಾಸನ್ನು ಕೂಡ ಏನೋ ಒಂದು ಮಂಡಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅನ್ನೋದಾದರೆ ಸರ್ಕಾರ ಹಾಗಾದರೆ ದಿವಾಳಿ ಆಗಿದೆಯಾ? BJP ನಾಯಕರು ಈಗಾಗಲೇ ಹೇಳುವ ಹಾಗೆ ಸರ್ಕಾರ ದಿವಾಳಿ ಆಗಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಸತ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಹಾಗಾದ್ರೆ ಏನು BJP ಅವರ ಪರವಾಗಿ ನಾನು ಮಾತನಾಡ್ತಾ ಇಲ್ಲ, ನಾನು ಮಾತನಾಡ್ತಾ ಇರುವಂಥದ್ದು ಇವತ್ತು ಜನರ ಪರವಾಗಿ. BJP ನಾಯಕರು ಕಡಿದು ಕಟ್ಟೆ ಹಾಕಿರುವಂಥದ್ದು ಅಷ್ಟರಲ್ಲೇ ಇದೆ. BJP ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಇವರು ಕೆಲಸಗಳನ್ನು ಮಾಡಿದ್ದಾರೆ, ಉತ್ತರ ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ ಜನ ಇವತ್ತು ಕೊಂಡಾಡ್ತಾ ಇದ್ದಾರೆ ಅವರನ್ನು ಅವರದೇ ಭಾಷೆಯಲ್ಲಿ. ಸೊ ಆ ಮಟ್ಟದ ಅಭಿವೃದ್ಧಿಯನ್ನು ಇವತ್ತು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಆಗಿದೆ ಅನ್ನುವಂಥದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಇವತ್ತು ಕಾರಣ ಆಗ್ತಾ ಇದೆ. ಸೊ KKRDBಗೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ನಯಾ ಪೈಸೆ ಕೂಡ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ಅವರು ಸುಂದರ್ ಬಾಬು ಅವರು ನೇರವಾಗಿ ಆರ್ಥಿಕ ಇಲಾಖೆಗೆ ಜೊತೆಗೆ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಪತ್ರವನ್ನು ಬರೀತಾರೆ. ಈ KKRDBಗೆ ನಮಗೆ ಹಣವನ್ನು ಕೊಡಬೇಕು, ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯಮಾಡಿ ನೀವು ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದ್ರೆ ಇದೇ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಹಿಂದೆ ನೀವು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಸಾಕಷ್ಟು ಹಣವನ್ನು ಬಳಕೆ ಮಾಡಿಲ್ಲ, ಸೊ ಹಾಗಾಗಿ ಆ ಹಣವನ್ನು ಮೊದಲು ಬಳಕೆ ಮಾಡಿ ಮುಂದಿನ ಬಜೆಟ್ನಲ್ಲಿ ನಾವು ಈ ಅಲೋಕೇಶನನ್ನು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಲಿಖಿತವಾಗಿಯೇ ಪತ್ರವನ್ನು ವಾಪಸ್ ಬರೀತಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಅಧಿಕಾರಿಗಳಿಗಾಗಲಿ ಅಥವಾ ಜನಪ್ರತಿನಿಧಿಗಳಿಗಾಗಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಎಷ್ಟರ ಮಟ್ಟಿಗೆ ಇವರಿಗೆ ಕಾಳಜಿ ಇದೆ ಅನ್ನುವಂಥದ್ದು ನಿಮಗೆ ಮೇಲ್ನೋಟಕ್ಕೆ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗುತ್ತೆ. ನಾನು ಇವತ್ತು ಆ ವಿಚಾರವನ್ನು ಇಡೀ ಕರ್ನಾಟಕದ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ಕಲ್ಯಾಣ ಕರ್ನಾಟಕದ ವಿಚಾರವನ್ನು ಚರ್ಚೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗಾಗಲೇ 2024-25ನೇ ಸಾಲಿನಲ್ಲಿ 5,000 ಕೋಟಿಯನ್ನು ಕ್ರಿಯಾ ಯೋಜನೆಯನ್ನು ರೆಡಿ ಮಾಡಿ ಕಳಿಸಿದರೆ ನಯಾ ಪೈಸಾ ಕೂಡ ಇದುವರೆಗೆ ಬಿಡುಗಡೆ ಆಗಿಲ್ಲ. ಆಗಸ್ಟ್ 23ಕ್ಕೆ ಇಲ್ಲಿರ್ತಕ್ಕಂಥ ಕಾರ್ಯದರ್ಶಿ 1,500 ಕೋಟಿ ರೂಪಾಯಿ ಬಿಡುಗಡೆಗೆ ಪತ್ರ ಬರೆದಿರ್ತಕ್ಕಂಥದ್ದು. ಸುರೇಶ್ ಬಾಬು ಅವರು ಪತ್ರ ಯಾವಾಗ ಬರೀತಾರೆ ಅವಾಗ ಆರ್ಥಿಕ ಇಲಾಖೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ವತಃ ಮತ್ತೆ ಅವರು ರಿಟರ್ನ್ ಅನ್ನು ಪತ್ರ ಬರೆಯುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಹಳೆಯ ಬಜೆಟ್ನಲ್ಲಿ ನೀವು ಈಗಾಗಲೇ ಆರ್ಥಿಕ ಇಲಾಖೆಯಲ್ಲಿ ಈಗೇನು ಹಿಂದಿನ ಹಣ ಏನು ವೆಚ್ಚ ಆಗಿಲ್ಲ, ಸೊ ಆ ವೆಚ್ಚನ ಮಾಡಿ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಅಂದರೆ ನೀವು ಹಳೆಯ ಬಜೆಟ್ನಲ್ಲಿ ಅಲೋಕೇಶನ್ ಏನು ಬಿಡುಗಡೆ ಆಗಿರ್ತಕ್ಕಂಥ ಹಣ ಅಲ್ಲೂ ಕೂಡ KKRDBನಲ್ಲೂ ಕೂಡ ಹಣವನ್ನು ಬಳಕೆ ಮಾಡಿಲ್ಲ. ಕಳೆದ ಬಜೆಟ್ನಲ್ಲಿ ಆಗಿರ್ತಕ್ಕಂಥ ಅಂದರೆ ಇದ್ರೆ 2024-25ನೇ ಸಾಲಿಂದಲ್ಲ ನಾನು ಹೇಳ್ತಾ ಇರುವಂಥದ್ದು, 2023-24ನೇ ಸಾಲಿನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಹಣದಲ್ಲಿ ಅಲ್ಲೂ ಕೂಡ ಬಳಕೆ ಆಗಿರುವಂಥದ್ದು ಕೇವಲ 70%, ಹೆಚ್ಚು ಕಡಿಮೆ 70% ಮಾತ್ರ. ಸೊ ಈ 70% ಹಣದಲ್ಲಿ ಇನ್ನು 20% ಹಣ ಬಾಕಿ ಇದೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಒಟ್ಟಾರೆ ಕಾಮಗಾರಿಗಳಲ್ಲಿ 6,182 ಕಾಮಗಾರಿಗಳಿದ್ದಾವೆ. KKRDB ಅಡಿನಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು. ಈ ಕಾಮಗಾರಿಗಳಲ್ಲಿ ಪೂರ್ಣ ಆಗಿರ್ತಕ್ಕಂಥದ್ದು ಕೇವಲ 1,940 ಕಾಮಗಾರಿಗಳು ಮಾತ್ರ. ಹಾಗಾದರೆ ಉಳಿದ ಕಾಮಗಾರಿಗಳು ಏನಾಗಿದ್ದಾವೆ ಅಂತ ನೋಡಿದ್ರೆ 3,870 ಕಾಮಗಾರಿಗಳು ಇನ್ನೂ ಪ್ರಗತಿ ಹಂತದಲ್ಲೇ ಇದ್ದಾವೆ. ಆದರೆ 370 ಕಾಮಗಾರಿಗಳನ್ನು ಇನ್ನೂ ಏನೋ ಅದರ ಕೆಲಸ ಕಾರ್ಯಗಳಿಗೆ ಏನು ಶುರು ಮಾಡಬೇಕಿತ್ತು ಆ ಕೆಲಸಗಳೇ ಇನ್ನೂ ಶುರುವಾಗಿಲ್ಲ.
300 ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಕೇವಲ 7 ಜಿಲ್ಲೆಗಳಲ್ಲಿ ಮಾತ್ರ. 7 ಜಿಲ್ಲೆಗಳಲ್ಲಿ ಇನ್ನೂ 372 ಕಾಮಗಾರಿಗಳನ್ನು ಇನ್ನೂ ಶುರುನೇ ಮಾಡಿಲ್ಲ ಅನ್ನೋದಾದರೆ, ಸೊ KKRDBಯ ಪಾತ್ರನೂ ಇಲ್ಲಿ ಭಾಳ ದೊಡ್ಡದಿದೆ. ನಾನು KKRDBಯನ್ನು ಇಲ್ಲಿ ಸಮರ್ಥಿಸ್ಕೊಂಡು ಮಾತಾಡ್ತಾ ಇಲ್ಲ. ಸೊ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸೊ ಹಳೆಯ ಬಜೆಟ್ನಲ್ಲೂ ಕೂಡ ಇವರು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಿತ್ತೋ ಸೊ ಆ ಕೆಲಸಗಳನ್ನೂ ಮಾಡಿಲ್ಲ. ಸೊ ಅಲ್ಲಿ ಬಜೆಟನ್ನು, ಹಳೆಯ ಬಜೆಟ್ನಲ್ಲಿ ಈಗಾಗಲೇ ಏನು 3,000 ಕೋಟಿ ರೂಪಾಯಿ ಹಣ ಏನಿತ್ತು ಅದರಲ್ಲಿ ಈಗ ಈ ಇರ್ತಕ್ಕಂಥ ಸಾಲಿನಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ 3,000 ಕೋಟಿ ರೂಪಾಯಿ ಕ್ರಿಯಾಯೋಜನೆಯನ್ನು ಮಾಡಿ ಅದರಲ್ಲಿ 2,000 ಕೋಟಿ ರೂಪಾಯಿಯನ್ನು ನೀವು ಮುಂದಿನ ವರ್ಷಕ್ಕೆ ನಾವು ಕೊಡ್ತೀವಿ, ಇದು ಸದ್ಯಕ್ಕೆ 3,000ಕ್ಕೆ ಮಾತ್ರ ಮಾಡಿ ಅಂತೇಳಿ ಮಾಡ್ತಾರೆ. ಆದರೆ ಆ ಹಣವನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ. ಸೊ ಇಲ್ಲಿ ಸಾಮಾನ್ಯ ಕಾಮಗಾರಿಗಳಿಗೆ 2,000 ಏನು ಹೆಚ್ಚು ಕಡಿಮೆ 2,098.28 ಕೋಟಿ ರೂಪಾಯಿಯನ್ನು ಬಳಕೆ ಮಾಡಲಾಗ್ತಾ ಇದೆ. ಸಾಮಾನ್ಯ ವರ್ಗದ ಜನರು ಏನಿರ್ತಾರೆ ಸೊ ಅಂಥ ಕಡೆಗಳಲ್ಲಿ ಆಗುವಂಥ ಕಾಮಗಾರಿಗಳು ಈ 7 ಜಿಲ್ಲೆಗಳೇನಿದ್ದಾವೆ ಆ 7 ಜಿಲ್ಲೆಗಳಲ್ಲಿ ಮಾತ್ರ. ಇನ್ನು SCP-TSP ನೋಡೋದಾದರೆ SCP-TSPನಲ್ಲಿ ಪರಿಶಿಷ್ಟ ಪಂಗಡದನ್ನು ತೆಗೆದುಕೊಂಡು ನೋಡಿದ್ರೆ ಆ ಸಮುದಾಯದ ಜನರಿಗೆ ಇಲ್ಲಿ ಸಿಗ್ತಕ್ಕಂಥದ್ದು 267.86 ಕೋಟಿ ರೂಪಾಯಿ. ಸೊ ಆ ಕೆಲಸ ಕೂಡ ಆಗಿಲ್ಲ. ಇನ್ನು ಪರಿಶಿಷ್ಟ ಜಾತಿಯ ವರ್ಗಗಳಲ್ಲಿ ಪರಿಶಿಷ್ಟ ಜಾತಿಯ ಜನರಿಗೆ ಏನು ಕಾಮಗಾರಿಗಳನ್ನು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ 642.86 ಕೋಟಿ ರೂಪಾಯಿ ಕೆಲಸಗಳಾಗಬೇಕಾಗಿದೆ. ಆ ಕೆಲಸ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ. ಸೊ ಇಲ್ಲಿ ಯಾವ ವರ್ಗಕ್ಕೂ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು KKRDB ಮಾಡಿಲ್ಲ. ಜೊತೆಗೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನು 2 ದಿನದಲ್ಲಿ ಇವರಿಗೆ ಬಿಡುಗಡೆ ಮಾಡಲಿಕ್ಕೂ ಆಗೋದಿಲ್ಲ. ಈ ಸಾಲಿನಲ್ಲಿ ಅಂದರೆ 2024-25ನೇ ಸಾಲಿನಲ್ಲಿ ಏನು ಸರ್ಕಾರದಿಂದ ಅನುದಾನವನ್ನು ಕೊಡಲಾಗಿತ್ತು 5,000 ಕೋಟಿ ರೂಪಾಯಿಯನ್ನು, ಅದು ಬಿಡಿಗಾಸು ಬಿಡುಗಡೆ ಆಗಿಲ್ಲ. ಇನ್ನು ಅದರ ಕ್ರಿಯಾ ಯೋಜನೆ ಇನ್ನೂ ಕೂಡ ಅದು ಮುಗಿದ ಹೋದ ಅಧ್ಯಾಯ. ಈಗ ಏನು 16ನೇ ಬಜೆಟ್ನ ಮಂಡನೆ ಆದ ಬಳಿಕ ಆ ಹಳ್ಳಿ ಏನಾದರೂ ಅಲೋಕೇಶನ್ ಆದರೆ ಆ ಹಣ ಬಿಡುಗಡೆ ಆಗಬೇಕು, ಅಥವಾ ಈ ಏನು ಹಿಂದಿನ ಸಾಲಿನಲ್ಲಿ ಆದಂಥ ಅಲೋಕೇಶನ್ ಏನಿದೆ ಅದನ್ನು ಈ ಸಾಲಿನಲ್ಲಿ ಕೊಡಲಿಕ್ಕೆ ಮುಂದಾಗಬಹುದು. ಆದರೆ ಅದು ಕೂಡ ಇನ್ನೂ ಕೂಡ ಯಕ್ಷ ಪ್ರಶ್ನೆ. ಯಾಕೆ ಅಂತ ನೋಡೋದಾದರೆ ಈಗಾಗಲೇ ರಾಜ್ಯ ಸರ್ಕಾರ 5 ಪಂಚ ಯೋಜನೆಗಳ ಹೆಸರಿನಲ್ಲಿ ನಾವೆಲ್ಲ ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ತಾ ಇರುವಂಥ ಕಾಲಘಟ್ಟದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯ ಜನರು, ರಾಜಕೀಯ ನಾಯಕರುಗಳಲ್ಲ. ರಾಜಕೀಯ ನಾಯಕರು ಕೇವಲ ತಮ್ಮ ತೆವಲಿಗೆ ಅಥವಾ ತಮ್ಮ ರಾಜಕಾರಣಕ್ಕೆ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು, ಆಮೇಲೆ ಒಂದೇ ತಟ್ಟೆಯಲ್ಲಿ ಕೂತು ಎಲ್ಲ ಪಕ್ಷದ ನಾಯಕರು ಕೂಡ ಊಟ ಮಾಡುವಂಥದ್ದು ಇವತ್ತು ಜನಸಾಮಾನ್ಯರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ, ಇವರ ಬಹಿರಂಗ ನಾಟಕಗಳು. ಆದರೆ ಸೊ ಈ ಜನ ಏನಿದ್ದಾರೆ ಇವರಿಗೆ ಯಾವುದೂ ಕೂಡ ಇವತ್ತು ಮುಚ್ಚಿಡದೇ ಇರುವಂಥ ವಾತಾವರಣ ಇಲ್ಲ. ಸೊ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದ್ದಾವೆ. ಸೊ ಜನ ಇವತ್ತು ಕರ್ನಾಟಕದ ಜನ ಬುದ್ಧಿವಂತರಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಕೂಡ ಅರ್ಥ ಆಗಲಿಕ್ಕೆ ಶುರುವಾಗಿದೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಕಳೆದ ವರ್ಷ 3,170 ಕೋಟಿ ರೂಪಾಯಿ ಏನಿದೆ, ಸೊ ಇದರಲ್ಲಿ 3,117.7 ಕೋಟಿ ರೂಪಾಯಿ ಇಲ್ಲಿ ಉಳಿದಿರ್ತಕ್ಕಂಥದ್ದು. ಈ ಉಳಿದಿರ್ತಕ್ಕಂಥ ಹಣದಲ್ಲೂ ಕೂಡ ಕಾಮಗಾರಿಗಳನ್ನು ಪೂರ್ಣಗೊಳಿಸಿಲ್ಲ. ಸೊ ಈಗಾಗಲೇ ಕಳೆದ ಸಾಲಿನಲ್ಲಿ 717.32 ಕೋಟಿ ರೂಪಾಯಿಯನ್ನು, ಅಂದರೆ ಟೋಟಲ್ ಆಗಿ 23% ಹಣವನ್ನು ಹಾಗೆ ಇಟ್ಕೊಂಡು ಕೂತಿದ್ದಾರೆ. KKRDB ಅಧಿಕಾರಿಗಳ ತಪ್ಪೋ ಅಥವಾ ಸರ್ಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳ ತಪ್ಪೋ? ಇದಕ್ಕೆ ಕ್ರಿಯಾಯೋಜನೆ ಮಾಡಬೇಕಾಗಿರೋರು ಯಾರು? ಈ ಹಣವನ್ನು ಬಳಕೆ ಮಾಡಬೇಕಾಗಿರೋರು ಯಾರು? ಪ್ರತಿ ವರ್ಷ ಬಜೆಟ್ನಲ್ಲಿ ಅಲೋಕೇಶನ್ ಆದಂಥ ಸಂದರ್ಭದಲ್ಲಿ ಅಷ್ಟೋ ಹಣಕ್ಕೆ ಹೇಗೆ ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸಬೇಕು, ಅದನ್ನು ಅದೇ ವರ್ಷ ಹೇಗೆ ಅದನ್ನು ಖರ್ಚು ಮಾಡಲಿಕ್ಕೆ ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಜನೋಪಯೋಗಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೇಗೆ ಶುರು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳು ಪ್ಲಾನ್ಔಟ್ ಮಾಡಬೇಕು, ಅದನ್ನು ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ 23% ಹಣವನ್ನು ಇನ್ನು ಖರ್ಚು ಮಾಡದೆ ಹಾಗೆ ಉಳಿಸ್ಕೊಂಡು ಕೂತಾಗ ಸೊ ಸಹಜವಾಗಿ ಇಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹಳೆಯ ಹಣವನ್ನು, ಅಂದರೆ ಕಳೆದ ಸಾಲಿನ 2023-24ನೇ ಸಾಲಿನಲ್ಲಿ ಉಳಿದಿರತಕ್ಕಂಥ ಬಜೆಟ್ ಏನಿದೆ, ಬಜೆಟ್ನಲ್ಲಿ ಉಳಿದಿರ್ತಕ್ಕಂಥ ಹಣ ಏನಿದೆ ಅದನ್ನು ನೀವು ಸುಮಾರು 2,000 ಕೋಟಿ ರೂಪಾಯಿ ಏನು ಉಳಿದಿದೆ ಅಥವಾ 2ರಿಂದ 3,000 ಕೋಟಿ ರೂಪಾಯಿ, ಸೊ ಅದನ್ನು ನೀವು ಮೊದಲು ಖರ್ಚು ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ KKRDBದು ತಪ್ಪಿದೆ, ಜೊತೆಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳದ್ದು ತಪ್ಪಿದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಜನರ ಪಾಡು ಅಯೋಮಯ. ಸೊ ಇಲ್ಲಿ ರಾಜಕಾರಣಿಗಳಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ. ನಾವು ಏನು ಕೆಲಸಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಬೇಕು, ಸೊ ನಾವು ಇರ್ತಕ್ಕಂಥ ಹಣನ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ, ಅವುಗಳನ್ನು ಹೇಗೆ ಜನರ ಅನುಕೂಲಕ್ಕೆ ನಾವು ಖರ್ಚು ಮಾಡಬೇಕು ಅನ್ನುವಂಥ ಪರಿಜ್ಞಾನ ಇವತ್ತು ರಾಜಕಾರಣಿಗಳಿಗೂ ಇಲ್ಲ.
ಇವ್ರಿಗೇನಾದರೂ ಯಾವುದಾದ್ರೂ ಒಬ್ಬ ಕಾಂಟ್ರಾಕ್ಟರ್ ಇದ್ದು ಅವರಿಗೆ ಏನಾದರೂ ಕಮಿಷನ್ ವ್ಯವಹಾರಗಳು ಸಿಗುವಂಥದ್ದಿದ್ರೆ ಅಲ್ಲಿ ನೇರವಾಗಿ ಇವರು ಕೈ ಹಾಕಿ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅದನ್ನು ಮಾಡಿ ಮುಗಿಸಿ ಅದರಲ್ಲಿ ಬರುವಂಥ ಹಣವನ್ನು ತಮ್ಮ ಜೇಬಿಗೆ ಇಳಿಸ್ಕೊಂಡು ಮನೆಗೆ ಹೋಗುವಂಥ ಪರಿಪಾಠ ರಾಜಕಾರಣಿಗಳಲ್ಲಿ ಶುರುವಾಗಿದೆ. ಸೊ ಈಗ ಕಳೆದ BJP ಸರ್ಕಾರದಲ್ಲಿ ಏನು 40%, 30ರಿಂದ 40% ಕಮಿಷನ್ ವ್ಯವಹಾರ ನಡೀತಾ ಇದೆ ಅನ್ನುವಂಥ ಆರೋಪಗಳನ್ನು ಇದೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಆದರೆ ಈಗ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ 2 ದಿನಗಳ ಹಿಂದಷ್ಟೇ ನಮಗೆ ಬರಬೇಕಾದಂಥ ಏನು ಇಲ್ಲಿ ಗುತ್ತಿಗೆ ಹಣ ಏನಿದೆ, ಕೆಲಸ ಮಾಡಿರ್ತಕ್ಕಂಥ ಹಣ ನಮಗೆ ಕೊಡಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಅದರ ಹಣವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಈ ಕಾಂಗ್ರೆಸ್ ನಾಯಕರು ಇರತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸಚಿವರು ಹೇಳುವಂಥದ್ದು ಹಿಂದಿನ ಸರ್ಕಾರದಲ್ಲಿ ಯಾವುದೂ ಕೂಡ ಲೆಕ್ಕಾಚಾರಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಟೆಂಡರನ್ನು ಕೊಟ್ಬಿಟ್ಟಿದ್ದಾರೆ, ನಾವು ಹಾಗಾಗಿ ಈ ಸರಿ ಹಣವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಕಳೆದ ಸಾಲಿನ ಹಣವನ್ನೇ ನಾವು ಇನ್ನೂ ಹಂತ ಹಂತವಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ನಾಯಕರು ಹೇಳ್ತಿದ್ದಾರೆ. ಸೊ ಹಾಗಾದರೆ ಸರ್ಕಾರ ನಡೆಸುವವರಿಗೆ ಒಂದು ಲೆಕ್ಕಾಚಾರ ಮಾಡುವಂಥ ಅಥವಾ ಒಂದು ಬಜೆಟನ್ನು ಹೇಗೆ ಅಲೋಕೇಶನ್ ಮಾಡಬೇಕು, ಅದನ್ನು ಸರ್ಕಾರವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವರವರ ಮಾತುಗಳಲ್ಲೇ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇನ್ನು ಆ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಇನ್ನು ಯಾವ್ಯಾವ ರೀತಿಯ ಹಗರಣಗಳು, ಯಾವ್ಯಾವ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೊರಗೆ ಬೀಳ್ತಾವೋ ಗೊತ್ತಿಲ್ಲ. ಸೊ ಅದರ ಮೇಲ್ನೋಟಕ್ಕೆ ಇಲ್ಲಿ ಎಲ್ಲವೂ ಕೂಡ ಅವರವರ ಮೂಗಿನ ನೇರಕ್ಕೆ ಸರ್ಕಾರವನ್ನು ನಡೆಸುವಂಥ ಒಂದು ಪರಿಪಾಠವನ್ನು ರಾಜಕಾರಣಿಗಳು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಈ ಒಂದು ಮನೆಯ ಕುಟುಂಬವನ್ನು ನಡೆಸುವಂಥ ಸಂದರ್ಭದಲ್ಲಿ ಎಷ್ಟು ಹಣದಲ್ಲಿ ನಮ್ಮ ಇಡೀ ಕುಟುಂಬವನ್ನು ನಿಭಾಯಿಸಬಹುದು ಅನ್ನುವಂಥ ಬಜೆಟ್ ಪ್ರಿಪರೇಷನನ್ನು ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಮನೆಯಲ್ಲೂ ಮಾಡ್ತಾರೆ ರೀ. ಸೊ ಅಂಥ ಒಂದು ಕನಿಷ್ಠ ವ್ಯವಧಾನ, ಒಂದು ಜಾಣ್ಮೆ ರಾಜಕಾರಣಿಗಳಿಗೆ ಅಥವಾ ಅಧಿಕಾರದಲ್ಲಿರುವಂಥವರಿಗೆ ಇವತ್ತು ಇಲ್ಲ ಅನ್ನೋದಾದರೆ ಇಡೀ ರಾಜ್ಯವನ್ನು ಇವತ್ತು ನೀವು ಅಡ ಇಡಲಿಕ್ಕೆ ಹೊರಟಿದ್ದೀರಾ. ಹಾಗಾದರೆ ಯಾವ ಲೆಕ್ಕಾಚಾರಗಳನ್ನು ಇಲ್ಲದೆ ಬೇಕಾಬಿಟ್ಟಿಯಾಗಿ ಈಗ BJP ನಾಯಕರು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಕಾಂಗ್ರೆಸ್ ನಾಯಕರು ಇಲ್ಲಿ ಸರಿ ಇಲ್ಲ, ಸೊ ಇವರಿಗೆ ಸರಿಯಾದಂಥ ಲೆಕ್ಕಾಚಾರಗಳು ಬರ್ತಾ ಇಲ್ಲ, ಸರ್ಕಾರ ಇವತ್ತು ದಿವಾಳಿ ಆಗಿದೆ ಅಂತೇಳಿ BJP ನಾಯಕರು ಹೇಳ್ತಾರೆ. ಹಾಗಾದರೆ ಯಾರು ಸರಿ ಇದರಲ್ಲಿ? ಆದರೆ ದಾಖಲೆಗಳನ್ನು ತೆಗೆದುಕೊಂಡು ನೋಡಿದ್ರೆ ಇವರು ಇಬ್ಬರೂ ಕೂಡ ಸರಿ ಇಲ್ಲ. ಅಂದರೆ ಯಾವ ಪಕ್ಷಗಳಿಗೂ ಕೂಡ ಇವತ್ತು ಜನರ ಹಿತ ಬೇಕಾಗಿದೆಯಾ ಇಲ್ವಾ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಕೂತಿದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಕಳೆದ ಬಾರಿ ಈ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ನವೆಂಬರ್ 30ನೇ ತಾರೀಕು ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ ಹೇಗೆ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕು, ಸೊ ಎಷ್ಟು ಇಲ್ಲಿ ಹಣವನ್ನು ಈ ಮೀಸಲಿಟ್ಟಿರ್ತಕ್ಕಂಥ ಏನು 5,000 ಕೋಟಿ ರೂಪಾಯಿ ಹಣ ಏನಿದೆ, ಸೊ ಇದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋಂಥ ಚರ್ಚೆ ಆಗುತ್ತೆ. ಅದಾದ ನಂತರ ಫೆಬ್ರವರಿ 5ನೇ ತಾರೀಕು ಕೂಡ KKRDB ಒಂದು ಸಭೆಯನ್ನು ಮಾಡುತ್ತೆ, ಪ್ರಗತಿ ಪರಿಶೀಲನೆಯನ್ನು ಮಾಡುತ್ತೆ. ಸೊ ಆ ಸಂದರ್ಭದಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಸೊ ಈಗ ಏನು ಬಜೆಟ್ನಲ್ಲಿ ಆಗಿರ್ತಕ್ಕಂಥ ಏನು 5,000 ಕೋಟಿಯನ್ನು ಈಗ ಮೀಸಲಿಟ್ಟಿದ್ದಾರೆ ಅಥವಾ ಅನುದಾನವನ್ನು ಕೊಡಬೇಕು ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಫೆಬ್ರವರಿನಲ್ಲೇ ಹೇಳ್ತಾರೆ. ಯಾಕೆಂದ್ರೆ ಸಮಯ ಇಲ್ಲ, ಇದಕ್ಕೆಲ್ಲ ಅಲೋಕೇಶನ್ ಮಾಡಿ ಆದಮೇಲೆ ಕ್ರಿಯಾ ಯೋಜನೆ ಮಾಡಬೇಕು, ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ಪ್ಲಾನ್ ಔಟ್ ಆಗಬೇಕು ಅಂತೇಳಿ. ಆದರೆ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಆರ್ಥಿಕ ಇಲಾಖೆ ಇದರ ಬಗ್ಗೆ ಚಕಾರವನ್ನು ಎತ್ತೋದಿಲ್ಲ, ಹಳೆದನ್ನೇ ಮೊದಲು ಖರ್ಚು ಮಾಡಿ ಆಮೇಲೆ ನೋಡೋಣ ಅನ್ನೋ ರೀತಿಯಲ್ಲಿ ಇವರು ಸೂಚನೆಯನ್ನು ಕೊಡ್ತಾರೆ. ಹಾಗಾದರೆ ಕಲ್ಯಾಣ ಕರ್ನಾಟಕದ ಜನರ ಅಭಿವೃದ್ಧಿ ಯಾವಾಗ ಆಗೋದು? ದಯಮಾಡಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ 7 ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳಿಗೆ ನಾನು ನೇರವಾಗಿ ಈ ಕಾರ್ಯಕ್ರಮದ ಮೂಲಕ ಮನವಿ ಮಾಡ್ಕೊಳ್ಳೋದು, ಕರ್ನಾಟಕದಲ್ಲಿ ಜನರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ನಿಮ್ಮ ಅಭಿವೃದ್ಧಿ ಅಲ್ಲ, ಜನ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥದ್ದು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಅಂತಲ್ಲ. ಜನರ ಅಭಿವೃದ್ಧಿ ಆಗಬೇಕು, ಇಡೀ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಅಂತೇಳಿ. ಕೇವಲ ನೀವು 5 ಪಂಚಯೋಜನೆಗಳನ್ನು ಕೊಟ್ಟು ಮಾತ್ರಕ್ಕೆ ಕರ್ನಾಟಕ ಅಭಿವೃದ್ಧಿ ಆಗ್ಬಿಟ್ಟಿದೆ, ಎಲ್ಲರೂ ಕೂಡ ಸಂಪದ್ಭರಿತರಾಗಿದ್ದಾರೆ ಅನ್ನುವಂಥದ್ದಲ್ಲ. ನೀವು ಕೊಡಬೇಕಾಗಿರ್ತಕ್ಕಂಥ ಏನು 5 ಯೋಜನೆಗಳಿದ್ದಾವೆ, ಇದು ಮೂಲಭೂತ ಸೌಕರ್ಯ. ನೀವೇ ಅಲ್ಲ, ಯಾರೇ ಬಂದರೂ ಕೂಡ ಕೊಡಲೇಬೇಕಾದಂಥ ಮೂಲಭೂತ ಸೌಕರ್ಯಗಳು. ಆದರೆ ನೀವು ಅದೇ ಹೆಗ್ಗಳಿಕೆ ಅನ್ನೋ ರೀತಿಯಲ್ಲಿ ಉಳಿದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಮೂಲೆ ಗುಂಪು ಮಾಡಿ ಕರ್ನಾಟಕವನ್ನು ಬೀದಿಗೆ ತಂದು ನಿಲ್ಲಿಸಲಿಕ್ಕೆ ಹೊರಟಿದ್ದೀರಿ. ಸೊ ದಯಮಾಡಿ ಎಲ್ಲ ನಾಯಕರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಜನರ ಪರವಾಗಿ ಯೋಚನೆ ಮಾಡಿದಾಗ ಜನ ನಿಮ್ಮ ಪರವಾಗಿ ನಿಲ್ತಾರೆ. ಸೊ ದಯಮಾಡಿ ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡೋದು ನೋಡಿ. ಬರುವಂಥ ಏನೋ 16ನೇ ಬಜೆಟ್ ಮಂಡನೆ ಆಗ್ತಾ ಇದೆ 7ನೇ ತಾರೀಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೊ ಈ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೇನಾಗಬೇಕಾಗಿದೆ, ಇದರ ಜೊತೆಗೆ ಇಡೀ ಕರ್ನಾಟಕದ ಜನ, ಈಗಾಗಲೇ ನಾನು ನಿನ್ನೆ ಕೂಡ ಹೇಳಿದೆ, ಕರ್ನಾಟಕದಲ್ಲಿ ಜನರ ಅಭಿವೃದ್ಧಿಯ ವಿಚಾರದಲ್ಲಿ ಏನಾಗಬೇಕಾಗಿದೆ ಅದನ್ನು ಜನರ ನಾಡಿ ಮಿಡಿತವನ್ನು ಅರ್ಥ ಬಜೆಟ್ ಮಂಡನೆ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಮನ ಹರಿಸಬೇಕು. ಆರ್ಥಿಕತೆಯ ವಿಚಾರದಲ್ಲಿ ನಿಮಗೆ ಯಾರೂ ಕೂಡ ಹೇಳಿಕೊಡಬೇಕಾಗಿಲ್ಲ.
ಈಗಾಗಲೇ ಸಾಕಷ್ಟು ಬಜೆಟನ್ನು ನೀವು ಮಂಡನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಇದೆ. ಆದರೆ ಪಾರ್ಟಿ ಒಳಗಡೆಯಿನ ನಿಮ್ಮ ಚೌಕಟ್ಟನ್ನು ಮೀರಿ ಜನಸಾಮಾನ್ಯರ ಚೌಕಟ್ಟಿಗೆ ಬಂದು ನೀವು ಬಜೆಟನ್ನು ಅಲೋಕೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಲೂ ಕೂಡ ಇನ್ನಷ್ಟು ಬೆಂಬಲ ನಿಮಗೆ ಖಂಡಿತ ಸಿಗುತ್ತೆ. ಸೊ ಆ ಕೆಲಸವನ್ನು ನೀವು ಮಾಡ್ತೀರಿ ಅನ್ನುವಂಥ ಸದಾಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.